ಗೆಳೆಯರೇ, ನಮ್ಮ ಫೋನಲ್ಲಿ ವಾಟ್ಸಪ್ ಗ್ರೂಪ್ನ ಯಾವ ರೀತಿ ನಾವು ಹೈಡ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ವಾಟ್ಸಪ್ನಲ್ಲಿ ನೀವು ಯಾವುದೇ ಗ್ರೂಪ್ನ ಅಲ್ಲಿ ಹೈಡ್ ಮಾಡಬೇಕು ಅಂದರೆ ಅದನ್ನು ಸಂಪೂರ್ಣವಾಗಿ ಹೈಡ್ ಮಾಡಿ ಇಟ್ಕೋಬೋದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಯಾವ ಗ್ರೂಪ್ನ ಹೈಡ್ ಮಾಡಬೇಕು ಅಂತೀರಾ ಆ ಒಂದು ಗ್ರೂಪ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಗ್ರೂಪ್ನ ಇಲ್ಲಿ ಸಂಪೂರ್ಣವಾಗಿ ಗ್ರೂಪ್ನ ಮಾಹಿತಿ ಓಪನ್ ಆಗಿದೆ. ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಗ್ರೂಪ್ನ ಹೆಸರು ಏನಿರುತ್ತೆ ಆ ಹೆಸರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಚಾಟ್ ಲಾಕ್ ಅಂತ ಆಪ್ಷನ್ ಇದೆ ನೋಡಿ. ಚಾಟ್ ಲಾಕ್ ಅಂತ ಆ ಒಂದು ಚಾಟ್ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾಟ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದ್ರ ಮುಂದ್ಗಡೆ ಒಂದು ಬಟನ್ ಇರುತ್ತೆ, ಅದನ್ನ ಈ ರೀತಿ ಆನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಂಟಿನ್ಯೂ ಅಂತ, ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಫೋನ್ನ ಲಾಕ್, ಸ್ಕ್ರೀನ್ ಲಾಕ್ ಇರ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಲಾಕು, ಬಯೋಮೆಟ್ರಿಕ್ ಲಾಕ್, ಯಾವುದೇ ಲಾಕ್ ಇದ್ರೆ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಗ್ರೂಪ್ ಅನ್ನೋದು ಇಲ್ಲಿಂದ ಸಂಪೂರ್ಣವಾಗಿ ಹೈಡ್ ಆಗಿರುತ್ತೆ. ಇಲ್ಲಿ ನೋಡಿ ಹೈಡ್ ಆಗಿದೆ. ಇದನ್ನು ನೀವು ಹೈಡ್ ಆಗಿರುವಂಥ ಗ್ರೂಪ್ನ ನೋಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಈ ಕಡೆಗೆ ಕೆಳಗಡೆ ಎಳಿಬೇಕು ನೋಡಿ. ತೋರಿಸ್ತೀನಿ ನೋಡಿ. ಇಲ್ಲಿ ಲಾಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ಈ ಕಡೆ ಸ್ವಲ್ಪ ಕೆಳಗಡೆ ಈ ರೀತಿ ಎಳೆದ್ರೆ ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೋಡಿ ಈ ರೀತಿ ಲಾಕ್ನ ಓಪನ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಹೈಡ್ ಮಾಡಿರುವಂಥ ಗ್ರೂಪ್ ಅನ್ನೋದು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಂದ ಬೇಕಾದ್ರೆ ಇದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇದನ್ನು ಅನ್ಹೈಡ್ ಕೂಡ ಮಾಡಬಹುದು. ಈ ಒಂದು ಗ್ರೂಪ್ ಮೇಲೆ ಗ್ರೂಪ್ನ ಹೆಸರಿನ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಕೆಳಗಡೆ ಚಾಟ್ ಲಾಕ್ ಬಟನ್ ಆನ್ ಇದೆಯಲ್ಲ ಸ್ನೇಹಿತರೆ, ಅದನ್ನು ಆಫ್ ಮಾಡಬೇಕು. ಮಾಡಿದರೆ ನಿಮ್ಮ ಗ್ರೂಪ್ ಅನ್ನೋದು ಸಂಪೂರ್ಣವಾಗಿ ಅನ್ಹೈಡ್ ಆಗುತ್ತೆ. ಅಂದರೆ ಹೈಡ್ ಮಾಡಿರುವಂಥ ಗ್ರೂಪ್ ಅನ್ನೋದು ಹೊರಗಡೆ ಬರುತ್ತೆ. ಈ ರೀತಿ ನೀವು ಗ್ರೂಪ್ನ ಹೈಡ್ ಅಥವಾ ಅನ್ಹೈಡ್ ಮಾಡ್ಕೋಬಹುದು.